ನೋಡ್ರಿ ಫ್ರೆಂಡ್ಸ, ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನೋಡ್ರಿ. ನಾವು ಇಲ್ಕಲ್ಲಿಗೆ ಹೊಂಟೀವ್ರಿ. ಇಲ್ಕಲ್ಲಿಗೆ ಎದಕ್ಕೆ ಹೊಂಟೀವಿ ಎದಕ್ಕಿಲ್ಲ ಅಂತ ನಾಳೆ ವಿಡಿಯೋದಾಗ ಬರುತ್ತೆ ರೀ. ವಿಡಿಯೋ ನೋಡ್ರಿ, ನೀವು ಗೊತ್ತಾಗತ್ತೆ ನಿಮ್ಗೆ. ನಾವು ಇಲ್ಕಲ್ಲಿಗೆ ಹೊಂಟೀವಿ ನೋಡ್ರಿ. ನಮ್ಮ ಮನೆಯವರು ನಾವು ಹೊಂಟೀವ್ರಿ ರೀ. ನಮ್ಮ ಮನೆಯವರು ನಾವು ಹೊಂಟೀವ್ರಿ. ಇವತ್ತಿನ ವಿಡಿಯೋದಾಗ ಬರಲ್ರಿ, ನಾಳೆ ವಿಡಿಯೋದಾಗ ಬರುತ್ತೆ ರೀ. ನಾವು ಇಲ್ಕಲ್ಲಿಗೆ ಎದಕ್ಕೆ ಹೊಂಟೀವಿ ಎದಕ್ಕಿಲ್ಲ ಅಂತ ನೋಡ್ರಿ. ಹೋಗೋಣ ಬರ್ರಿ, ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡನ್ರಿ. ನೋಡ್ರಿ, ಇಲ್ಲಿ ಕಾಯಿ ಹಾಕಿಟ್ಟೀನಿ, ಚಟ್ನಿ ಹುರ್ಕೊಳಕತ್ತೀನಿ ರೀ. ನಾನು ಪುಟ್ಟಿಕಾಯಿ ಹಾಕಿಟ್ಟೀನಿ, ಶೇಂಗಾ ಕಾಳು ಹಾಕ್ತೀನಿ. ಈಗ ಅದಕ್ಕೆ ಶೇಂಗಾ ಕಾಳು ಹಾಕಿ ನೋಡ್ರಿ. ಚಮಚ ತೊಗೊತೀನಿ ರೀ. ಇದನ್ನು ಹುರ್ಕೊಂಡ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಏನಂತ ಅಂದಿನ. ಕೆಂಪಗೆ ಹುರ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ಶೇಂಗಾ ಕಾಳು ಹುರ್ಕೊಂಡ್ರಿ ಅವ್ನು ನಾನು. ಈಗ ಮೆಣಸಿನ್ಕಾಯಿ ಹುರ್ಕೊಂಡ್ರಿ ನೋಡ್ರಿ. ಚಟ್ನಿಗೆ ಹಸಿವೆ ಹಾಕಲ್ರಿ ನಾವು, ಒಟ್ಟು ಹುರ್ಕೊಂಡ ಹಾಕ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಫಸ್ಟ್ ಒಂದು ಸ್ವಲ್ಪ ಈ ಥರ ಹುರ್ಕೊಂಡು ಆಮೇಲೆ ಎಣ್ಣೆ ಹಾಕ್ಬೇಕ್ರಿ. ಎಂಟಕ್ಕೆ ಸಿಗ್ತೀವಿ, ಮಾರಿಗೆ ಸಿಗ್ತೇವ್ರಿ. ಈಗ ನೋಡಿರಿ, ಚಟ್ನಿಗೆ ಏನೇನು ತೊಗೊಂಡೇನಂತ ತೋರಿಸ್ತೀನಿ ಬರ್ರಿ. ಜಾರ್ ತೊಗೊಂಡೇನಿ, ಜಾರ್ ಐತ್ರಿ. ಸ್ವಲ್ಪ ಜೀರಿಗೆ ತೊಗೊಂಡೀನಿ ರೀ, ಸ್ವಲ್ಪ ಪುಟಾಣಿ ತೊಗೊಂಡೀನಿ ರೀ, ಕಡಲೆ ಅಂತಾರಲ್ರಿ ಅವ್ನು ತೊಗೊಂಡೀನಿ ರೀ. ಇದ್ರಾಗ ಮೆಣ್ಸಿನ್ಕಾಯಿ ಹುರ್ಕೊಂಡೀನಿ ರೀ. ನಾನು ಮೆಣ್ಸಿನ್ಕಾಯಿ ಭಾಳ ತೊಗೊಂಡಿದ್ದೀನಿ ರೀ, ಹಂಗಾಗಿ ಒಂದು ಸ್ವಲ್ಪ ತೆಗ್ದೀನಿ ರೀ. ಮೆಣ್ಸಿನ್ಕಾಯಿ ತೊಗೊಂಡೀನಿ, ಕೊಬ್ಬರಿ ತೊಗೊಂಡೀನಿ, ಇದು ರೀ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಸ್ವಲ್ಪ ಶೇಂಗಾ ಕಾಳು ಸ್ವಲ್ಪ ಹಾಕ್ತೀನಿ ರೀ. ನಾನು ಭಾಳ ಹಾಕಲ್ಲ, ಸ್ವಲ್ಪ ಶೇಂಗಾ ಕಾಳು ಮತ್ತು ಚಂಜಿಗೆ ಚಟ್ನಿ ಬೇಕಾಗತ್ತಲ್ಲ ರೀ, ಹಂಗಾಗಿ ಸ್ವಲ್ಪ ಹಾಕ್ತೀನಿ ರೀ ನಾನು. ಮತ್ತು ಬೇಕಾದ್ರೆ ಸಂಜೆ ಮುಂದೆ ಮಾಡ್ಕೊಳಕ್ಕೆ ಬರುತ್ತೆ ರೀ. ಈಗ ಇದನ್ನು ಇದಕ್ಕೆ ಹಾಕ್ಬಿಡ್ತೀನಿ ರೀ. ಕಡಿ ಚೆಲ್ಲೇ ಬಿಡುತ್ತೆ ಅದು. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ, ಬೆಳ್ಳುಳ್ಳಿ ಇಲ್ರಿ ಖಾಲಿ ಆಗ್ಯಾವ್ರಿ, ಹಂಗಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ ಸ್ವಲ್ಪ. ಇಷ್ಟ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೋಡ್ರಿ. ನಾನು ಇಷ್ಟ ಹಾಕಿನ್ರಿ. ಈಗ ಜೀರಿಗೆ ಹಾಕಿಬಿಡ್ತೀನಿ ರೀ. ಈಗ ಸ್ವಲ್ಪ ಶೇಂಗಾ ಕಾಳು ಸಾಕು ರೀ, ಇಷ್ಟ. ಈಗ ಪುಟಾಣಿ ಹಾಕ್ತೀನಿ ರೀ, ಅಷ್ಟು ಹಾಕ್ತೀನಿ ರೀ. ಸ್ವಲ್ಪ ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ರೀ. ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ ನೀರು ಹಾಕ್ತೀನಿ ರೀ. ಸಣ್ಣಗೆ ಮಿಕ್ಸಿ ಮಾಡ್ಕೊಂಬಿಡೋಣ ರೀ. ಅಲ್ಲೇ ಬೇಕು ನೋಡ್ತೀವಿ ಅದನ್ನು. ಈಗ ಮಿಕ್ಸಿ ಮಾಡ್ಕೊಂಬಿಡೋಣ ರೀ. ಈಗ ನೋಡಿರಿ, ಇಲ್ಲಿ ಎಣ್ಣೆ ಕಾಯಿ ಹಾಕಿಟ್ಟೀನಿ ರೀ. ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಉದ್ದಿನಬೇಳೆ ತೊಗೊಂಡಿನಿ ರೀ, ಇದಕ್ಕೆ ಹಾಕ್ಬಿಡ್ತೀನಿ. ಚಟ್ನಿಗೆ ಒಗ್ಗರಣೆ ಕೊಡ್ತೀನಿ ರೀ. ಗ್ಯಾಸು ಬಂದ್ ಮಾಡಿಬಿಡ್ತೀನಿ ರೀ, ಅಷ್ಟು ಸಾಕು ರೀ. ನೋಡಿರಿ, ಚಟ್ನಿ ನಮ್ದು ಎಷ್ಟು ಮಸ್ತಾಗೈತಿ. ಸ್ವಲ್ಪ ಉದ್ದಿನಬೇಳೆ ಹಾಕಿದ್ರೆ ಚಲೋ ಆಕೈತಿ ರೀ ಚಟ್ನಿ, ಹಂಗಾಗಿ ಉದ್ದಿನಬೇಳೆ ಹಾಕೀನಿ ರೀ. ನೋಡಿರಿ, ಚಟ್ನಿ ರೆಡಿ ಆತ್ರಿ ನಮ್ದು. ಈಗ ಅದು ಇದನ್ನು ರೆಡಿ ಆತ್ರಿ ಒಗ್ಗರಣೆ, ಅದಕ್ಕೆ ಹಾಕ್ಬಿಡ್ತೀನಿ. ಅದು ಆರಿಂದ ಹಾಕ್ತೀನಿ ರೀ, ಈಗ ಹಾಕಲ್ರಿ ನಾನು, ಆರಿಂದ ಹಾಕ್ತೀನಿ ರೀ. ಈಗ ಹಿಟ್ಟು ಹೆಂಗೆ ಬಂದೈತಿ ನೋಡೋಣ ಬರ್ರಿ, ತೋರಿಸ್ತೀನಿ ಬರ್ರಿ ನಿಮ್ಗೆ. ಈಗ ನೋಡ್ರಿ, ಅಷ್ಟು ತಗೊಂಡೀನಿ ರೀ. ಸ್ವಲ್ಪ ಸಕ್ಕರೆ ತೊಗೊಂಡೀನಿ ರೀ, ಸ್ವಲ್ಪ ಸೋಡಾ ಪುಡಿ ಹಾಕ್ತೀನಿ ರೀ, ಉಪ್ಪು ತಗೊಂಡೀನಿ ರೀ. ಕಲ್ಸಕ್ಕೆ ನೀರು ತೊಗೊಂಡೀನಿ ರೀ. ನಮ್ಮ ಹಿಟ್ಟು ಹೆಂಗೈತೆ ಅಂತ ತೋರಿಸ್ತೀನಿ ರೀ. ನೋಡಿರಿ, ಹಿಟ್ಟು ಎಷ್ಟು ಮಸ್ತ್ ಬಂದೈತಿ ಅಂತ ನೋಡ್ರಿ.
ಅವಲಕ್ಕಿ ಇದ್ದಿಲ್ಲ ರೀ, ಅವಲಕ್ಕಿ ಹಿಂಗಾಗಿ ಅವಲಕ್ಕಿ ಖಾಲಿ ಆಗಿಬಿಟ್ಟಿದ್ದೀವಿ ರೀ, ಹಂಗಾಗಿ ಅವಲಕ್ಕಿ ಹಾಕಿಲ್ಲ ರೀ ನಾನು. ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ರೀ. ಈಗ ಇಷ್ಟು ತೊಗೊಳಲ್ರಿ, ನನಗೆ ಎಷ್ಟು ಬೇಕು ಅಷ್ಟು ತೊಗೊಂತೀನಿ ನೋಡ್ರಿ ನಾನು. ನೋಡಿರಿ ನಮ್ದೇನು ಏನು ಫ್ರಿಜ್ ಇಲ್ಲ ಏನಿಲ್ಲ ರೀ, ಹಿಂಗೆ ಕಡೆಗಿಡಾದ್ರಿ ನಾವು ಇಟ್ಟು. ನೋಡಿರಿ ಗಟ್ಟಿ ಐತೆ ನೋಡ್ರಿ. ಈಗ ಮಸ್ತ್ ಅಂದ್ರೆ ಮಸ್ತ್ ರೀ. ನಾನೇನು ಇದನ್ನು ಮಾಡಿಲ್ಲ ರೀ, ಸೋಡಾ ಪುಡಿ ಈಗ ಹಾಕಕತ್ತೀನಿ ರೀ, ಇಲ್ಲೇ ನಿಮ್ಗೆ ತೋರ್ಸಕತ್ತೀನಿ ನೋಡಿರಿ. ಈಗ ಹಾಕಕತ್ತೀನಿ, ಸೋಡಾ ಪುಡಿ ಹಾಕಿಲ್ಲ ರೀ ನಾನು. ನೋಡಿರಿ ಎಷ್ಟು ಮಸ್ತ್ ಬೇಯ್ತು ರೀ. ಈಗ ಇನ್ನಷ್ಟು ಕಲಿಸ್ತೀನಿ ರೀ. ನೋಡಿರಿ ಇಷ್ಟಿಟ್ಟು ಉಳ್ಸೀನಿ ರೀ ಅದನ್ನು ನಾನು. ಇಷ್ಟಿಟ್ಟು ತಕ್ಕಂದೀನಿ ನೋಡಿರಿ, ಇಷ್ಟು ತಕ್ಕಂದೀನಿ ರೀ. ಇದ್ರ ಮ್ಯಾಗ ಪ್ಲೇಟ್ ಮುಚ್ಚಿಬಿಡ್ತೀನಿ ರೀ. ನನಗೆ ಎಷ್ಟು ಬೇಕು ಅಷ್ಟು ತೊಗೊಂಡೆ ಅಂದ್ರೆ ಅದಕ್ಕೆಲ್ಲ ಕಲಿಸ್ಬಿಟ್ರೆ ಅದೆಲ್ಲ ಹಾಳಾಗ್ಬಿಡ್ತ್ರಿ, ಹಂಗಾಗಿ ಅದಕ್ಕೇನು ಕಲಿಸಲ್ಲ ರೀ ನಾನು. ಇದಕ್ಕೆ ಕಲಿಸ್ಕೊಂಡು ಇದಕ್ಕೇನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇದನ್ನು ಬಿಚ್ಚ ಸಕ್ಕರೆ ಹಾಕಿ ನೋಡಿರಿ, ಸ್ವಲ್ಪ ಸೋಡಾ ಪುಡಿ. ಯಾವುದೇನು ಬರೋವಲ್ತ, ಸೋಡಾ ಪುಡಿ ಸ್ವಲ್ಪ ಹಾಕ್ತೀನಿ ರೀ. ಇಷ್ಟ ಸಕ್ಕರೆ, ಸೋಡಾ ಪುಡಿ ನಾನು ಹಾಕ್ತೀನಿ, ಸುಮ್ಮನೆ ಅಲ್ಲ ಹಾಕಂಡೆ. ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು. ಪ್ಲೇನ್ ಪಡ್ಡು ಮಾಡಾಕತ್ತೀನಿ ರೀ ನಾನು. ಇದ್ರಾಗ ಉಳ್ಳಾಗಡ್ಡೆ ಅವನೇನು ಹೆಚ್ಚು ಹಾಕಕತ್ತಿಲ್ಲ ರೀ. ಎಷ್ಟು ಉಪ್ಪು ಹಾಕಿ ನೋಡ್ರಿ. ಈಗ ಕಲಿಸ್ತೀನಿ ರೀ, ಬೇಸ್ ಕಲಿಸ್ತೀನಿ ರೀ. ಈಗ ನೋಡಿರಿ ನೀರು ಹಾಕಿ ಬೇಸ್ ಮಸ್ತ್ ಕಲಿಸೀನಿ ರೀ. ನೀರು ಹಾಕಿ ಕಲಿಸಿದ್ರೆ ಇಷ್ಟು ಗಟ್ಟಿ ಐತ್ರಿ ಫ್ರೆಂಡ್ಸ. ಹಂಗೆ ಅಂತರ ಭಾರಿ ಗಟ್ಟಿ ಐತೆ ನೋಡ್ರಿ. ದೋಸೆ ಅಂತರ ಮಸ್ತ್ ಬರ್ತಾವೆ ನೋಡ್ರಿ. ಆದ್ರೆ ನಮ್ಮ ಮನ್ಯಾಗ ಪಡ್ಡು ಮಾಡನ್ನಕತ್ತಾಳ್ರಿ ಸುಪ್ರಿಯ. ಪಡ್ಡು ತಿನ್ನಂಗಾಗೈತೆ ಅಂತ್ರಿ. ಉಳ್ಳಾಗಡ್ಡೆ ಅವ್ನು ಏನು ಹೆಚ್ಚು ಹಾಕಕತ್ತಿಲ್ಲ ರೀ ನಾನು. ಬೆಳ್ಳನ ಪಡ್ಡು ಮಾಡಾಕತ್ತೀನಿ ರೀ. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ರೀ, ಯಾಕಂತಂದ್ರೆ ಏನೋ ಸ್ವಲ್ಪ ಗಟ್ಟಿ ಐತ್ರಿ ಮತ್ತು ಪಡ್ಡು ಒಳಗೆ ಎಲ್ಲಿ ಅವು ನೋಡಿರಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ಇದಕ್ಕೆ ಮಸಾಲೆ ಪಡ್ಡು ಅಂತ ಮಾಡ್ತಾ ನಾನು ನಾಳೆಗೆ ಮಾಡ್ತೀನಿ ರೀ, ಇವತ್ತು ಮಾಡಲ್ಲ ರೀ. ಯಾಕಂತಂದ್ರೆ ತರಕಾರಿ ಅದು ಏನೂ ಇಲ್ಲ ರೀ ಮನ್ಯಾಗ. ಸುಮ್ಮನೆ ಸ್ವಲ್ಪ ಐತ್ರಿ. ನಾಳೆಗೆ ಒಂದು ಸ್ವಲ್ಪ ಏನಾದ್ರು ತರಕಾರಿ ತೊಗೊಂಬಂತಂದ್ರೆ ನಮ್ಮ ಮನೆಯವರು ನಾಳೆಗೆ ಮಾಡ್ತೀನಿ ನೋಡ್ರಿ. ಒಂದ ಕೈಲಿ ಫೋನು, ಒಂದು ಕೈಲಿಕ್ಕೆ ಇದು ಕಲ್ಸಕ್ಕೆ ಏನಾಗಲ್ಲ ರೀ, ಹಂಗಾಗಿ ಸ್ವಲ್ಪ ಬಂದ್ ಮಾಡಿ ತೆಳಗಿಟ್ಟು ಕಲ್ಸೀನಿ ರೀ. ನೋಡಿರಿ ಸ್ವಲ್ಪ ಹೊತ್ತು ನೆನಿಲಿ, ಅದೆಲ್ಲ ಕರಗಲ್ರಿ. ಕ್ಯಾನ್ಸ್ ಇಡಾಕತ್ತಾಳ್ರಿ ಇಲ್ಲೇ. ನೋಡಿರಿ ನೀರು ಹೆಂಗೆ ಇಳಕತ್ತವ್ರಿ. ಇಲ್ಲ ಅಂದ್ರೆ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ನಾ ಆರಾಮದಿರಿ ನೋಡ್ರಿ. ಬನ್ರಿ ಮತ್ತೆ ನೋಡೋದಾಗ ಏನು ನಡೀತಿ ಅಂತ ನೋಡ್ರಿ. ನಮ್ಮ ಮನೆಗೆ ಪಡ್ಡು ತಿನ್ನಕ್ಕೆ ಎಲ್ಲರೂ ಬರ್ರಿ. ನಮ್ಮ ಮನೆಗೆ ಪಡ್ಡು ತಿನ್ನಕ್ಕೆ ಎಲ್ಲರೂ ಬರ್ರಿ. ಬನ್ನಿ ಬನ್ನಿ. ಹಿಟ್ಟಂತ್ರ ರೆಡಿ ಆತ್ರಿ. ಎಲ್ಲ ಹಂಚನ್ಕಾದೈತ್ರಿ. ಸುಪ್ರಿ ಎಣ್ಣೆ ಹಾಕಕತ್ತಾಳ್ರಿ. ಮತ್ತು ಆಯ್ತು ಪಡ್ಡು ಹಾಕ್ತಾಳೆ ಅಂತ ತಿಳ್ಕೊಬೇಡ್ರಿ. ನಾನು ಪಡ್ಡು ಹಾಕ್ತೀನಿ ರೀ. ಆಕೆ ಎಣ್ಣೆ ಹಾಕ್ತೀನಿ ತಡಿ ಮಮ್ಮಿ ಅಂತಂದು ಅಂದ್ರಿ. ಹಂಗಾಗಿ ಆಕೆ ಹಾಕಕತ್ತಾಳ್ರಿ. ಆಕಿ ಅವರು ಸಾಲಿಗೆ ಹೋಗಿ ಬಂದಾಳ್ರಿ. ಈಗ ಆಕಿ ಸಿದ್ದುನು ಬಂದಾನ್ರಿ, ಈಕಿ ಬಂದಾಳ್ರಿ. ಇವತ್ತು ಜಲ್ದಿ ಬಿಟ್ಟೈತಿ ಅಂತ್ರಿ ಅವ್ರ ಸಾಲಿ, ಹಂಗಾಗಿ ಜಲ್ದಿ ಬಂದಾರ. ಮುಂಜಾನೆ ಅಂದ್ರೆ ಅವು ಏನು ಟೆಸ್ಟ್ ಇದ್ವು ಅಮ್ಮ, ಮುಂಜಾನೆ 8:00 ಹೋಗಿದ್ಲ್ರಿ. ಈಗ ಎಕ್ಸಾಮ್ ಒಂದು ಬಂದ್ವಲ್ರಿ ಅವರು ಸನ್ಯಾಕ, ಹಂಗಾಗಿ ಮುಂಜಾನೆ 8:00 ಹೋಗಿದ್ಲ್ರಿ ಆಕಿ. ಹೋಗಿ ಈಗ 12:00 ಬಂದಾಳ್ರಿ ಮನೆಗೆ. ಅಲ್ಲೇ ಶಾಲ್ಯಾಗೆ ಉಪ್ಪಿಟ್ಟು ಮಾಡಿದ್ರೇನ, ಉಪ್ಪಿಟ್ಟು ತಿಂದು ಬಂದಾಳ್ರಿ ಶಾಲ್ಯಾಗ. ತಮ್ಮ ಬಂದ ನಾನು ಈಗ ಒಂದು 5 ನಿಮಿಷ ಆಯ್ತು ನೋಡ್ರಿ ಬಂದು ಡ್ರೆಸ್ ಚೇಂಜ್ ಮಾಡಿ ಇವನಕ್ಕೆಂದ ಬಂದು ನೋಡ್ರಿ ಆತ್ನು. ನೋಡ್ರಿ ಈಗಂತ ನಮ್ಮ ಮಮ್ಮಿನಾರ ಈಗ ಪಡ್ಡು ಹಾಕಕ್ಕೆ ಕುಂತಾರೆ ನೋಡ್ರಿ. ಬಿಸಿ ಬಿಸಿ ಅವು ಪಡ್ಡು ಹಾಕಕ್ಕೆ ಕುಂತಾರೆ ನೋಡ್ರಿ. ಬಟ್ಟೆ ಅದಾವ್ರಿ, ಇನ್ನೂ ಬಟ್ಟೆ ತೊಳೆದು ಹಾಕ್ಬೇಕು. ಈಗ ಸಾಲಿಂದ ಬಂದು ಬೆಳೆ ಡ್ರೆಸ್ ತೊಗೊದವ್ರಿ. ಫಸ್ಟ್ ಇದನ್ನು ಮಾಡಿ ಆಮೇಲೆ ಬಟ್ಟೆ ತೊಳೆದು ಹಾಕೋದಿಲ್ಲ. ನೋಡ್ರಿ ಈಗ ನಮ್ಮ ಪಡ್ಡು ರೆಡಿ ಹಾಕುಂತ ನೋಡ್ರಿ. ನಮ್ಮ ಮಮ್ಮಿನಾರ ಹಾಕೋದ್ರಿ. ಈಗ ಇಟ್ಟೈತೆ ನೋಡ್ರಿ ಅಲ್ಲಿ ತಕೊಂಡಾರಿ. ಒಂದು ಚಟ್ನಿನ ರೆಡಿ ಆಗೈತ್ರಿ. ಈಗ ಪಡ್ಡು ನೋಡ್ರಿ ಅವು ನೋಡ್ರಿ. ನೋಡ್ರಿ ನಮ್ಮ ಪಡ್ಡು ಉಬ್ಬಿ ಬಂದಾವ ನೋಡ್ರಿ. ಎಷ್ಟು ಚಂದ ಬಂದಾವ ನೋಡ್ರಿ. ಚಂದ ಟೇಸ್ಟ್ ಇಟ್ಟು ಭಾರಿ ಆಗೈತಿ. ಹಿಟ್ಟು ಭಾಳ ಭಾರಿ ಆಗೈತೆ ನೋಡ್ರಿ. ಎಷ್ಟು ಚಂದ ಉಬ್ಬಿ ಬಂದಾವ ನೋಡ್ರಿ ನಮ್ಮ ಹಿಟ್ಟು. ಅಲೋ ಪಡ್ರಿ.
ನೋಡ್ರಿ ನಮ್ಮ ಪಡ್ಡ ರೆಡಿ ಆಗ್ಯ ನೋಡ್ರಿ ಇಷ್ಟು ಚಂದ ಉಬ್ಬಿ ಬಂದಾವ ನೋಡ್ರಿ ಇವು ತರ್ಸ್ ಮಮ್ಮಿ ಅವನ್ನ ಕುರುಕುರು ಅಂತ ಸುಡ್ತಾವ ನೋಡ್ರಿ ಇಷ್ಟು ಚಂದ ಉಬ್ಬಿ ಬಂದಾವ ನೋಡ್ರಿ ನಮ್ಮ ಪಡ್ಡು ಈಗ ಅಷ್ಟು ಪಡ್ಡ ಆದ್ರಿ ಮತ್ತೆ ಹಾಕ್ತಾರೆ ನೋಡ್ರಿ ನಮ್ಮ ಮಮ್ಮಿನಾರು ನೀವು ಸ್ವಲ್ಪ ಹಾಕ್ಬೇಕಮ್ಮ ಗಂಟ್ಲು ಹಿಡ್ದು ಬಿಡುತ್ತೆ ಮತ್ತೆ ಎಣ್ಣೆ ಜಾಸ್ತಿ ಐತಿ ಈಗ ಇನ್ನೊಂದ್ಸಲ ಹಾಕಾಕೊಂತಾರ ಚಲೋ ಆಯ್ತು ಇನ್ನೊಂದ್ಸಕ್ಕ ಹಾಕಾಕೊಂತಾರ ನೋಡ್ರಿ ನೋಡ್ರಿ ಸ್ವಲ್ಪ ಹಾಕಿರ್ತೀನಿಲ್ಲ ಆಮೇಲೆ ಎಷ್ಟು ಉಬ್ಬಿಟ್ಟು ಉಬ್ಬಿ ಬಂದ್ಬಿಡ್ತಾನೆ ನೋಡಿ ಮಮ್ಮಿ ಅವು ನೋಡ್ರಿ ಈಗ ನಮ್ಮ ಚಟ್ನಿನ ರೆಡಿ ಆಯ್ತು ನೋಡ್ರಿ ಈಗ ಎಷ್ಟು ಮಸ್ತ್ ಚಟ್ನಿ ಬಂದೈತೆ ನೋಡ್ರಿ ಇದು ಪಡ್ ರೆಡಿ ಆಗ್ಯಾರಿ ಇಲ್ಲಿ ಚಟ್ನಿ ರೆಡಿ ಆಗೈತೆ ನೋಡ್ರಿ ಚಟ್ನಿ ಹಾಕಾರ ಮಸ್ತ್ ಬಂದೈತೆ ನೋಡ್ರಿ ಇದು ಪಡ್ಡನ್ನು ಮಸ್ತ್ ಬಂದಾರ್ರಿ ಈಗ ಅಲ್ಲಿ ಹಾಕಕೊಂತಾರೆ ನೋಡ್ರಿ ನಮ್ಮ ಮಮ್ಮಿನವ್ರು ಆಗಲ್ಲಿ ಹಾಕಿದ್ರಲ್ರಿ ಅವನ್ನ ಅಳಿಸಕ್ಕೆ ಹಾಕೊಂತಾರ್ರಿ ಇಲ್ಲಾಂದ್ರೆ ಒತ್ತಿ ಬಿಡ್ತಾವ್ರಿ ನೋಡ್ರಿ ಇಲ್ಲಿ ನೋಡ್ರಿ ಊಟ ಮಾಡಕತ್ತಾರೆ ಈಗ ಹೆಂಗಾಗ್ಯವಪ್ಪ ಪಡ್ಡು ಹೆಂಗಾಗ್ಯಾವ ಚಲೋ ಆಗ್ಯಾವ ಚಲೋ ಆಗ್ಯಾವ ಹೆಂಗಾಗ್ಯಾವಮ್ಮ ಮಸ್ತ್ ಆಗ್ಯಾವ ಬಾಯಾಗ ನೀರು ಬರ್ತಾವ ನಂಗಂತಾರೆ ಮೆತ್ತಗಾಗ್ಯಾವಿಲ್ಲ ನೋಡಿ ಎಷ್ಟು ಚಂದ ಬಂದ ಒಂದು ಆಡೋದು ನನಗೂ ಸ್ವಲ್ಪ ಚಟ್ನಿ ಹೆಚ್ಚಿ ಕುಡಿ ಒಳಗೆ ಬೆಂದವಿಲ್ಲ ನೋಡ್ರಿ ಎಷ್ಟು ಚಂದ ಸುಟ್ಟ ಸರಿ ನಮ್ಮ ಮನೆ ಪಡ್ ತಿನ್ನಕ್ಕೆ ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ ನಮ್ಮ ಮನೆ ಪಡ್ ತಿನ್ನಕ್ಕೆ ಎಲ್ಲರೂ ಚಟ್ನಿ ತಿನ್ನಕ್ಕೆ ಎಲ್ಲರೂ ಬರ್ರಿ ಅದಷ್ಟು ಚಟ್ನಿ ತಿನ್ನೋದನ್ನ ಚಲೋ ಆಗ್ಯಾವ ಅಮ್ಮ ಮಸ್ತ್ ಚಟ್ನಿ ಕರೆಕ್ಟಾಗಿ ಹಚ್ಕೊಂಡು ತಿನ್ನಿರಿ ಕೆಡಿಸ್ಬೇಡ್ರಿ ನೋಡ್ರಿ ಬಟ್ಟೆ ಎಲ್ಲ ತೊಳೆದು ಹಾಕಿನ್ರಿ ತೊಳೆದು ಹಾಕಿ ಪಡ್ ಮಾಡಕ್ಕೆ ಕುಂತ್ಕೊಂಡ್ರಿ ಅಷ್ಟು ಬಟ್ಟೆ ತೊಳೆದು ಹಾಕಿನ್ರಿ ಯಾಕೆ ಕೊಟ್ಟಿನ್ರಿ ಅವ್ರಿಗೆ ಇವಬ್ಬಿ ನಾನು ಸ್ವಲ್ಪ ಹಾಕ್ಯಂತೀನಿ ಒಳಗೆ ಹೋಗ ಏನಿರ್ತದ್ರಾಗ ಬೈ ತುಂಬ ಉಪ್ಪು ಖಾರ ಹಾಕಿ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಬೆಂದವ್ರಿ ಇವು ಅಷ್ಟು ತೆಗಿತೀನಿ ರೀ ಇವನ್ನ ನೋಡ್ರಿ ಕಲರ್ ಅಂತರ ಸೂಪರಾಗಿ ಬಂದೈತೆ ನೋಡ್ರಿ ಕುರು ಅಂತವ್ರಿ ತೆಗಿತೀನಿ ರೀ ಅಷ್ಟು ಈಗ ನಾನು ಅಕ್ಕಿಂತೀನಿ ನೋಡ್ರಿ ಪ್ಲೇಟ್ನಾಗ ಚಟ್ನಿ ಪಡ್ಡು ಸೂಪರ್ ಅಂದ್ರೆ ಸೂಪರ್ ಆಗ್ಯಾವ ನೋಡ್ರಿ ಇದ್ರ ಮ್ಯಾಗ ಒಂದು ಏನಾರು ಮುಚ್ತೀನಿ ಪ್ಲೇಟ್ ರಾತ್ರಿ ಒಂದು ಸ್ವಲ್ಪ ಅನ್ನ ಓದೈತ್ರಿ ಆಗಲ್ರಿ ಇದು ತಡ್ರಿ ಯಾವ್ದಾರು ಮುಚ್ಚಿದ್ರಿ ಈಗ ಹಿಟ್ಟಿನ ಮ್ಯಾಗ ಒಂದು ಯಾವ್ದಾರ ಮುಚ್ಚಿದ್ರಿ ನಾನು ಸ್ವಲ್ಪ ಹಿಟ್ಟು ಓದೈತಲ್ಲ ಅದ್ರ ಮ್ಯಾಗ ಮುಚ್ಚಿನ್ರಿ ಬರ್ರಿ ನಾಷ್ಟ ಮಾಡಮ್ ಬರ್ರಿ ಎಲ್ಲರೂ ನೋಡ್ರಿ ಈಗಂತೂ ಟೈಮ್ 6 ಗಂಟೆಗೆ ಎತ್ತು ನೋಡ್ರಿ ನಾನು ಎಲ್ಲೇ ದೇವ್ರ ಮುಂದೆ ದೀಪ ಹಚ್ಚಿ ನೋಡ್ರಿ ಇವತ್ತಿನ ವಿಡಿಯೋ ಮೇಲೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ರೀ ಇಷ್ಟ ಆಯ್ತಾರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಸಿಗೋಣಂತ ಮುಂದಿನ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಬಾಯ್